ವಾಟ್ ಇಸ್ ಪೀಸ್ ಅಕಾರ್ಡಿಂಗ್ ಟು ಯು? ಪೀಸ್ ಈಸ್ ವೆರಿ ಸಬ್ಜೆಕ್ಟಿವ್. ಒಂದೊಂದ್ಸಲಿ ಒಂದೊಂದು. ನನಗೆ ಇಟ್ ಡಿಪೆಂಡ್ಸ್ ವಿತ್ ಈಚ್ ಆ್ಯಂಡ್ ಎವ್ರಿ ಸಿಚುಯೇಷನ್ಸ್. ದೇರ್ ಇಸ್ ನೋ ಒನ್ ಪರ್ಟಿಕ್ಯುಲರ್ ವರ್ಡ್ ಆರ್ ಒನ್ ಪರ್ಟಿಕ್ಯುಲರ್ ಇದು ಪೀಸ್ ಅಂದರೆ ಇದು, ಪೀಸ್ ಅಂದರೆ ಇವರು ಅಂತಲ್ಲ. ಆ ಕ್ಷಣಕ್ಕೆ ಏನಾಗುತ್ತೋ ಅದು ಪೀಸ್ ಅಷ್ಟೇ. ನನಗೆ ಗಾಡಿ ಓಡಿಸ್ತಾ ಹಾಡು ಕೇಳ್ತೀನಿ, ಅದು ಪೀಸ್. ಮನೆಗೆ ಹೋದಾಗ ನನ್ನ ಹೆಂಡತಿ ಒಂದು ಒಳ್ಳೆ ಅದ್ಭುತವಾದ ಅಡುಗೆ ಮಾಡಾಕ್ತಾಳೆ, ಪೀಸ್. ನನ್ನ ಲೈಫಲ್ಲಿ ಹಂಗೆ ಜನ್ರಲೈಸ್ಡಾಗಿ ಹೇಳಬೇಕು ಅಥವಾ ಟು ಸಮಿಟ್ ಅಪ್, ಒಂದು ದೊಡ್ಡ ಪೀಸ್ ಅಂದರೆ ಎರಡಕ್ಕೂ ಹೆಂಡತಿನೇ ನನಗೆ. ನನ್ನ ಜೀವನದ ನೆಮ್ಮದಿ ಅವಳೇ, ಪೀಸ್. ಇಂಗ್ಲೀಷಿನ ಇನ್ನೊಂದು ಪೀಸ್ ಇದೆ, ಪೀಸ್. ನನ್ನ ನೆಮ್ಮದಿ ಹಾಳು ಮಾಡೋದು ನನ್ನ ಹೆಂಡತಿನೇ. ಪೀಸ್ ಎರಡೂ ಇದೆ. ಇದು ಬುದ್ಧನ ಪೀಸು ಇದೆ, ಇನ್ನೊಂದು ಆ ರಾಕ್ಷಸನ ಪೀಸು ಇದೆ. ಅಲ್ಲಿ ಎರಡಕ್ಕೂ ಅವಳೆ ಕಾರಣ. ನಾನು ಅವಳಿಗೆ ಹೇಳ್ಬಿಡ್ತೀನಿ. ಈಗ ಹೆಂಗೆ ಅಂದರೆ, ನಾನು ಶೂಟಿಂಗ್ ಹೋಗ್ಬೇಕಾರೆಲ್ಲ ಅವಳಿಗೆ ಹೇಳ್ಬಿಡ್ತೀನಿ, ನಿಂಗೆ ಜಗಳಾಡ ಮೂಡಿದ್ಯಾ ಆಫ್ಟರ್ ಶೂಟಿಂಗ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಹೌದು, ಜಗಳ ಆಡೋಕ್ಕೆ ನಮ್ಮಲ್ಲಿ ನಮ್ಮ ಟೈಮ್ ಟೇಬಲ್ ಇದೆ. ಏನೋ ಒಂದು ಜಗಳ ಇರುತ್ತೆ. ಅಫ್ಕೋರ್ಸ್ ತಪ್ಪು ನನ್ನ ಕಡೆನೂ ಒಂದು ಇರುತ್ತಿಲ್ಲ ಅಂತಿಲ್ಲ, ಬಟ್ ಅದಕ್ಕೊಂದು ಟೈಮ್ ಇದೆ. ನನಗೆ ಆ ಬ್ರೈನಲ್ಲಿ ಅಷ್ಟು ಒಂಥರ ಬ್ಲಾಕ್ ಆಗಿಬಿಡುತ್ತೆ. ಆ ಪೋರ್ಷನ್ ಅಲ್ಲೂ ಓಡೋದಿಲ್ಲ. ನಾನು ಇವಳಿಗೆ ಹೇಳ್ಬಿಡ್ತೀನಿ, ಶೂಟ್ ಇರೋ ದಿನ ಮತ್ತು ಶೂಟ್ ಆಗಿ ನಾನು ಮಲ್ಲಿಗೆ ಎದ್ದೇಳೋ ತನಕ, ಯಾಕೆಂದರೆ ಆ ಸುಸ್ತಲ್ಲಿ ಬಂದಿರ್ತೀವಿ, 24 ಗಂಟೆ ನಿಂತ್ಕೊಂಡು ಅಲ್ಲಿ ಆ್ಯಂಕರಿಂಗ್ ಮಾಡ್ಕೊಂಡು ಬಂದಿರ್ತೀನಿ, ಅಥವಾ ಇನ್ನೊಂದೇನೋ ಈವೆಂಟ್ ಹ್ಯಾಂಡಲ್ ಮಾಡಿರ್ತೀನಿ, ಅಥವಾ ಆ್ಯಕ್ಟಿಂಗೇ ಮಾಡಿ ಬಂದಿರ್ತೀನಿ, ಸುಸ್ತಾಗೋಗಿರ್ತೀವಿ. ಇವಳು ಅವಾಗ ಹೊಸ್ದಾಗಿ ತೆಗೆದ್ರೆ ನಾನು ಏನಕ್ಕೆ ಅವಾಗ ಜಗಳ ಆಡೋಕ್ಕೆ ಇಷ್ಟಪಡಲ್ಲ ಅಂದಾಗ, ನಾನು ಆನ್ಸರ್ ಕೊಡದಿದ್ದಾಗ ಅವಳಿಗೆ ಬೇಜಾರಾಗುತ್ತೆ. ಈಗ ನಾನು ಅವಳು ಜಗಳ ಆಡಿದಾಗ ನಾನು ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಬೇಕು. ಇಲ್ಲ ನಾನು ಜಗಳ ಆಡೋಕ್ಕೆ ಓಯ್ ಕಮ ಸೂಪರಾಗಿ ಜಗಳ ಆಡ್ತೇನೆ ಅಂತ ಹೇಳಬೇಕು. ಅದಕ್ಕೆ ಸ್ಟ್ರೆಂತ್ ಇರಲ್ಲ ನನಗೆ. ಆಗ್ತಿಲ್ಲ ಕಣ್ಣು, ನೀನು ಕೇಳಿಸ್ಕೊತಾನೇ ಇಲ್ಲ ಅಂತ. ಇರೇ ಹೇಳಿದ್ದೀನಿ ತಾನೆ, ಕೇಳಿಸ್ಕೊಳಕ್ಕಾಗಲ್ಲ, ಸುಸ್ತಾಗಿದೆ ಅಂತಂದರೆ ಬಿಡಲ್ಲ. ನಾನು ಅದಕ್ಕೆ ಅವಳಿಗೆ ಹೇಳ್ಬಿಡ್ತೀನಿ, ಮಲ್ಲಿಗೆ ಬೆಳಗ್ಗೆ ಎದ್ದಾದಮೇಲೆ ಎಷ್ಟು ಬೇಕನ್ನ ಜಗಳ ಆಡೋಣ, ಯಾಕಂದ್ರೆ ಮೈಂಡ್ ಬಾಡಿ ಎರಡೂ ರಿಲ್ಯಾಕ್ಸ್ಡ್ ಆ್ಯಂಡ್ ಫ್ರೆಶ್ ಆಗಿರುತ್ತೆ ಅಂತ. ಅವಳು ಎಂಥ ಜಾಣೆ ಗೊತ್ತಾ, ಟೈಮ್ ಹೇಳ್ತಾಳೆ ಅವಳು, ಎಷ್ಟು ಗಂಟೆ ಅಂತಾಳೆ. ನೋಡೇ ಎದ್ದು ಸ್ವಲ್ಪ ಲೇಟಲ್ಲಿ ಆಗಿ ಒಂದು 12 ಗಂಟೆ ಅಥವಾ 11:30 ಅಂದಿರ್ತೀನಿ. 11:30ಗೆ ಅವಳೇ ಎಪ್ಸೋದು ನನ್ನ. 11:30 ಆಯಿತು, ಜಗಳಾಡೋ ಟೈಮ್ ಎದಳು ಅಂತಾಳೆ. ಹೌದು, ನಮ್ಮನೇಲಿ ಪ್ರತಿಯೊಂದಕ್ಕೂ ಟೈಮ್ ಇದೆ. ಆ್ಯಂಡ್ ಇನ್ನೊಂದು, ತುಂಬ ಜನ ಕಪಲ್ಸಲ್ಲಿ ಇದಿರಲ್ಲ, ನಮ್ಮಲ್ಲಿದೆ, ದೇವ್ರ ದಯ. ಸದ್ಯ ನನಗಂತ ಹೆಂಡತಿ ಸಿಕ್ಕಾಳೆ, ದೇವ್ರು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನಮ್ಮಲ್ಲಿ ವೀಕ್ಲಿ ಒನ್ಸ್ ಮುಂಚೆ ಇತ್ತು, ಈಗ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಅವೆಲ್ಲ ಸ್ವಲ್ಪ ಬಂದಾದಮೇಲೆ ಮಂತ್ಲಿ ಒನ್ಸ್ ಆಗಿದೆ. ನಮ್ಮದು ಮಿನಿಟ್ಸ್ ಆಫ್ ಮೀಟಿಂಗೂ ಇರುತ್ತೆ, ಅದಾದಮೇಲೆ ಮಂತ್ಲಿ ಒನ್ಸ್ ಮೀಟಿಂಗ್ ಇರುತ್ತೆ. ನೀನು ಇಷ್ಟೊತ್ತು ಮಾತಾಡ್ತಾ ಇರೋದು ಜಗಳನೇನಾ? ಜಗಳ ಅಂತಲ್ಲ, ಇದು ಹೆಂಗೆ ಅಂದರೆ ಗಂಡ ಹೆಂಡತಿ ಅಂತ ನಾವಿಬ್ಬರು ಒಬ್ರನ್ನೊಬ್ರು ಒಪ್ಕೊಂಡ್ಬಿಟ್ಟಿದ್ದೀವಿ. ಅದೇನಾಗಿದೆ ಅಂದರೆ ಮುಂಚೆ ಹಂಗೆ ಒಪ್ಕೊಂಡಿದ್ವಿ, ಈಗ ಒಂಥರ ಒಂದಾಗ್ಬಿಟ್ಟಿದ್ದೀವಿ. ಅದು ಗಂಡ ಬೇರೆ ಹೆಂಡತಿ ಬೇರೆ ಇಲ್ಲ. ಇದು ಒಂದು ನಾಣ್ಯದ ಎರಡು ಮುಖ ಅಲ್ಲ, ಒಂದೇ ನಾಣ್ಯ ಒಂದೇ ಮುಖ ಹಂಗಾಗ್ಬಿಟ್ಟದೆ. ಬಿಕಾಸ್ ವಿ ಥಿಂಕ್ ಅಲೈಕ್, ವಿ ಲುಕ್ ಅಲೈಕ್, ಯಾ. ಸೊ ಮಂತ್ಲಿ ಒನ್ಸ್ ಒಂದು ಮೀಟಿಂಗ್ ಹಾಕೊತೀವಿ ನಾವು. ಲಿಸ್ಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಇಬ್ಬರು. ನಾನು ಮಾಡೋದು ಮರ್ತೋಗಿರ್ತೀನಿ, ಅವಳದು 4 ಪೇಜ್ ಇರುತ್ತೆ. ಅದು ಬೇರೆ ಪ್ರಶ್ನೆ. ಏನು ಅಂದರೆ, ಈ ಇಡೀ ಮಂತಲ್ಲಿ ನನ್ನಿಂದ ನಿನಗೇನು ಬೇಜಾರಾಯಿತು, ನಿನ್ನಿಂದ ನನಗೇನು ಬೇಜಾರಾಯಿತು, ಅಥವಾ ಏನು ಖುಷಿ ಆಯಿತು. ಏನೋ ನೀನು ನಮ್ಮಲ್ಲಿದೆ, ಈ ಥರ ಇದೆ. ನೈಸ್. ಯಾಕೆ ಗೊತ್ತಾ, ಎಷ್ಟೊಂದು ಕೆಲವು ಒಳ್ಳೆ ಕ್ಷಣಗಳನ್ನ ನಾವು ಮರ್ತೋಗ್ಬಿಡ್ತೀವಿ. ಅದಕ್ಕೆ ಸ್ಪೆಷಲ್ ಅಪ್ರಿಸಿಯೇಷನ್ ಇದ್ದಾಗ ಅದು ಅವ್ರಿಗೊಂದು ಚಿಕ್ಕ ಚಿಕ್ಕ ಮೋಟಿವೇಶನ್, ನೆಕ್ಸ್ಟ್ ಇನ್ನೂ ಚೆನ್ನಾಗಿರ್ಬೋದು ಅಂತ. ಇವಾಗ ಸಂಸಾರ ಅಂತ ಬಂದಾಗ ಇಷ್ಟು ವರ್ಷ ಆದಮೇಲೆ ಬೇಜಾರಾಗಿದೆ, ಬೋರೆ ಅಪ್ಪ, ಈ ಥರ ಇದ್ದಾಗ ಹೊಸದಾಗಿರುತ್ತೆ. ಪ್ರತಿ ತಿಂಗಳು ಹೊಸದಾಗಿರುತ್ತೆ, ಪ್ರತಿ ವಾರ ಹೊಸದಾಗಿರುತ್ತೆ. ಈಗ ಎಷ್ಟೊಂದು ಸಲ ನಾನೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದಿರ್ತೀನಿ, ಕರ್ಕೊಂಡು ಹೋಗಿರಲ್ಲ, ಅವಳನ್ನ ಬೇಜಾರು ಮಾಡ್ಕೊಂಡಿರ್ತಾಳೆ. ಸೊ ಆ ಮೀಟಿಂಗಲ್ಲಿ ಅವೆಲ್ಲ ಹೇಳ್ತಾಳೆ, ನೋಡಿ ನೀನು ಈ ಥರ ಅಂದಿದ್ದೆ, ಕರ್ಕೊಂಡು ಹೋಗಿಲ್ಲ. ಹೌದಾ, ಸಾರಿ, ಓಕೆ ಹೋಗೋಣ ಅಂದ್ಬಿಟ್ಟು ನೆಕ್ಸ್ಟ್ ಎಲ್ಲೋ ಹೋಗ್ತೀವಿ. ಆಮೇಲೆ ಏನೋ ಅವಳಿಗೇನೋ ಬೇಜಾರಾಗಿರುತ್ತೆ, ನೋಡಿ ಈ ಹುಡುಗಿಗೆ ನೀ ಮೆಸೇಜ್ ಮಾಡಿ ನಂಗೆ ಸರಿ ಉರಿತಾ ಇದೆ ಅಂತ ಅಂದಿರ್ತಾಳೆ. ನಾನು ಹೌದಾ, ಸರಿಮಾ, ಓಕೆ, ಬಟ್ ಐ ವಿಲ್ ಕಂಟಿನ್ಯೂ ಮೆಸೇಜಿಂಗ್ ದ ಸೇಮ್ ಗರ್ಲ್ ಅಂತ ಹೇಳಿ. ಅಲ್ಲ, ಕೆಲವೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಅವ್ರು ಹೇಳ್ತಾರೆ ಅಂದ್ಬಿಟ್ಟು ಅವೆಲ್ಲ ಮಾಡೋಕ್ಕಾಗಲ್ಲ. ಸೊ ಈ ಥರದ್ದು ಮೀಟಿಂಗ್ ಅವಾಗ ಆಗ್ತಾರತ್ತೆ ನಮ್ಮದು. ಸೋ ನೈಸ್. ಸೊ ಎಲ್ಲರದು ಈ ಥರ ಇದ್ದರೆ ಒಳ್ಳೇದು. ಅಂದರೆ ಫ್ಯಾಮಿಲಿನ ನೀವು ಎಷ್ಟು ಜೀವಂತವಾಗಿ ಇಟ್ಕೊತೀರಾ, ನಿಮ್ಮ ಸುತ್ತಮುತ್ತಲಿನ ಎಲ್ಲ ಪರಿಸರ ಅದಕ್ಕೆ ಸರಿ ಹೋಗುತ್ತೆ. ಕೆಲಸ ಆಗಿರ್ಬೋದು, ದುಡ್ಡಾಗಿರ್ಬೋದು. ಕೆಲವು ಮಾತಿದೆ, ಹೆಂಡ್ತಿನ ಚೆನ್ನಾಗಿ ಇಟ್ಕೊಂಡ್ರೆ, ಖುಷಿಯಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಮನೆ ಒಳಗೆ ಬರ್ತಾಳೆ ಅಂತಿದೆ. ಅಂದರೆ ಲಕ್ಷ್ಮಿನ ಹುಡುಗಿಯಲ್ಲ, ಲಕ್ಷ್ಮಿನೇ ಬರ್ತಾಳೆ ಅಂತಿದೆ. ಸೊ ಅದು ಒಂದು ರೀಸನ್ ಆಗಿರ್ಬೋದು. ನನಗೆ ಇವತ್ತೇನೋ ಒಂದು ಎಲ್ಲ ಕಡೆ ಕೆಲಸ ಸಿಗ್ತಾ ಇದೆ, ಒಂದು ದುಡ್ಡು ಬರ್ತಾ ಇದೆ ಅಂದರೆ ಬಹುಶಃ ಒಂದು 0.01% ನನ್ನ ಹೆಂಡ್ತಿನ ಖುಷಿಯಾಗಿ ಇಟ್ಕೊಂಡಿದ್ದೀನಿ ಅದು ಆಗಿರ್ಬೋದು. ನಿನ್ನೆ ಯಾವುದೋ ರೀಲ್ ನೋಡ್ಬಿಟ್ಟು ಹೇಳೆ, ನನಗೂ ಕಳಿಸಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಯಾಳೆ. ಅದರಲ್ಲಿ ಯಾವುದೋ ಇದೆ, ಗಂಡನ ಕಾಲ್ ಒತ್ತಿದ್ರೆ ಲಕ್ಷ್ಮಿ ಬರುತ್ತೆ ಹೆಂಡ್ತಿಗೆ ಅಂತ. ಸೊ ಶಿ ವಾಂಟ್ಸ್ ಟು ನೋ. ಇಲ್ಲ ಪಾಪ, ಇಲ್ಲ ಅಂದರು ಪಾಪ, ನಾನು ಆ್ಯಂಕರಿಂಗಿಂದ ಮನೆಗೆ ಬಂದಿದ್ದ ತಕ್ಷಣ ಅವಳಿಗೂ ಗೊತ್ತು ನನಗೆ ಎಷ್ಟು ಕಾಲ್ನೋ ಇರುತ್ತೆ ಅಂತ ಒತ್ತುತ್ತಾಳೆ ಪಾಪ.
ನಾನು ಓದ್ತೀನಿ. ಈ ನಡುವೆ ಅದು ಯಾವುದೋ ಕ್ರಿಕೆಟ್ ಅಂತೆಲ್ಲ ಹೋಗ್ಬಿಟ್ಟು ಬಾಲೇ ಸುಸ್ತಾಗಿ ಬರೋಳು. ನಾನು ಓದ್ತಿದ್ದೀನಿ, ಅವಳು ಓದ್ತಾಳೆ. ಬಟ್ ನಾನು ಹೇಳೋದು ಇಷ್ಟು ದಿನ ಸುಮ್ಮನೆ ಓದ್ತಾ ಇದ್ವಿ. ಈಗ ಲಕ್ಷ್ಮಿ ಬರುತ್ತೆ ಅಂದಾಗ ಸ್ವಲ್ಪ ಸ್ಪೆಷಲಾಗಿ ಓದ್ತಾ, ಯಾಕಂದರೆ ಅವಳಿಗೆ ದುಡ್ಡು ಬರೋದಲ್ಲ, ನನಗಲ್ಲ, ಅವಳಿಗೇ ಬರುತ್ತೆ ಅಂತ ಯಾವುದೋ ಒಂದು ರೀಲ್ ಬಂತು. ಸೊ ನಿಮ್ಮ ನಂಬಿಕೆಗಳು ಯಾವುದ್ರ ಮೇಲೆ ನಿಂತಿದೆ? ಯಾಕೆಂದರೆ ಇವತ್ತಿನ ಪ್ರಪಂಚ ಎಸ್ಪೆಷಲಿ ಮೀಡಿಯಾ ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾವೇ ಸುತ್ತಮುತ್ತ ನೋಡ್ತಾ ಇದೀವಿ ಕಣ. ಮದುವೆಗಳು ಮುರಿದು ಬೀಳ್ತಾ ಇದೆ, ಸಂಬಂಧಗಳು ಹೆಂಗೆಂಗೋ ಆಗ್ತಾ ಇದೆ. ಅದು ಯಾಕೆ ಏನೋ ವಿಮರ್ಶೆ ಬೇಡ, ಅವ್ರವ್ರದ್ದು ಹುಣ್ಣು ಅವ್ರಿಗೆ ಇರಲಿ. ಅದ್ರ ಆಚೆಯಿಂದ ನೋಡೋರಿಗೆ ಈಗ ಎಸ್ಪೆಷಲಿ ಮೀಡಿಯಾದಲ್ಲಿ ಇದ್ದವ್ರಿಗೆ ಏನಾರು ಆದಾಗ ಒಬ್ಬರ ಮನೇಲಿ ಆಗಿರೋದು ಒಂದು 10 ಲಕ್ಷ ಜನರ ಮನೇಲಿ ಟಾಪಿಕ್ ಡಿಸ್ಕಷನ್ ಆಗತ್ತದು. ಸೊ ಈ ಮದುವೆ ಮತ್ತು ಈ ಸಂಬಂಧಗಳು ಅಂತ ಬಂದಾಗ, ಯಾಕೆಂದರೆ ನೀನು ಅವಾಗ ಒಂದು ಸೂಕ್ಷ್ಮವಾಗಿ ಹೇಳಿದೆ ಅಂದರೆ, ನೀನು ಮೀಡಿಯಾದಲ್ಲಿದ್ದಾಗ ನಿನಗೆ ಎಕ್ಸ್ಪೋಜರ್ ಆಗಿರಲಿ ಮತ್ತು ಭಾವನೆಗಳು ಎಲ್ಲ ಥರ ಹರಿತಾ ಇರುತ್ತೆ. ಆದರೆ ಕೆಲವು ಸತಿ ಯಾವುದು ಬೇಕು ಯಾವುದು ಬೇಡ ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು, ಏನು ಮಾಡಿದ್ರೆ ಏನಾಗುತ್ತೆ. ಸೊ ಈ ಎಲ್ಲ ಮೌಲ್ಯಗಳನ್ನು ಹೆಂಗೆ ಕಾಪಾಡಿಕೊಂಡು ಸಂಬಂಧನ ಗಟ್ಟಿಯಾಗಿ ಇಟ್ಕೊಳ್ಳೋದ್ರಲ್ಲಿ ನಿನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಆಫ್ ಮ್ಯಾರೇಜ್? ಅದು ಒಬ್ಬೊಬ್ರಿಗೆ ಒಂದೊಂಥರ ಅರ್ಥ ಇರುತ್ತೆ. ಬಟ್ ನನಗೆ ಅರ್ಥ ಆಗಿರೋದು ಒಂದೇ, ಇಟ್ ಶುಡ್ ಬಿ ನಾರ್ಮಲ್. ಸಂಬಂಧ ಅನ್ನೋದು ನಾರ್ಮಲ್ ಆಗಿರಬೇಕು, ಅಷ್ಟೇ ಅದಕ್ಕೆ ಉತ್ತರ. ಕೆಲವ್ರದ್ದು ಏನಾಗುತ್ತೆ, ನಾಟಕೀಯವಾಗಿರುತ್ತೆ. ಇನ್ನು ಕೆಲವುದು ಸಮಾಜ ಏನು ಅಂದ್ಕೊಳ್ಳುತ್ತೋ ಅನ್ನೋ ಥರ ಇರ್ತಾರೆ. ಇವಾಗಂತೂ ಇನ್ನೂ ಕೆಟ್ಟ ಹುಚ್ಚಾಟ. ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ನಾವು ಏನಾಗ್ತೀವಿ, ಎಲ್ಲಿ ಹೋಗಿ ಫೋಟೋ ಹಾಕ್ತೀವಿ, ನಾವಿಬ್ಬರು ಎಷ್ಟು ಲವ್ವಿ ಡವ್ವಿ ಆಗಿರೋ ಫೋಟೋ ಹಾಕ್ತೀವಿ, ಅವ್ರಂಗೆ ಹಾಕಿದರೆ ನೀನು ಹಿಂಗೆ ಹಾಕು, ಬರೀ ಇದೇ ಆಗೋಗಿದೆ. ಬರೀ ಪ್ರೂವ್ ಮಾಡೋದೇ ಆಗೋಯ್ತು. ಬರೀ ಅಂದರೆ ನಾವು ನಮಗೋಸ್ಕರ ನಾವು ಬದುಕ್ತಾನೇ ಇಲ್ಲ. 4 ಜನ ಏನಂತಾರೆ, 4 ಜನ ಏನು ಅನ್ಕೋತಾರೆ, ಅವತ್ತು ಬೇರೆ ಥರ ಸೊಪ್ಪು ಹಾಕೋರು, ಇವತ್ತು ಡಿಜಿಟಲಿ ಸೊಪ್ಪು ಹಾಕ್ತಾ ಇದ್ದಾರೆ. ಅಷ್ಟೇ. ಸೊಪ್ಪಂತೂ ಇನ್ನೂ ಹಾಕ್ತಾ ಇದ್ದಾರೆ. ಅಯ್ಯೋ ಯಾಕೆ ಹೇಳ್ತೇವೆ, ನಮ್ದ್ರಲ್ಲಿ ಏನು ಗೊತ್ತಾ, ನಾನು ಹೇಳೋದು ನಾರ್ಮಲ್ ಅಂತ ಯಾಕಂದೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಂಡತಿ 100% ಜಗಳ ಆಡ್ತೀವಿ. ಆ ಜಗಳ ಯಾಕೆ ಆಡ್ತೀವಿ ಅಂದರೆ, ಈ 1000 ರೀಸನ್ ಇರುತ್ತೆ. ಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಲ್ಪ ಜಗಳ ಆಡೋಕ್ಕೆ ರೀಸನ್ಸ್ ಬೇಡ, ಅವು ಒಟ್ಟು ಜಗಳ ಆಡಬೇಕು. ಬಿಕಾಸ್ ಇಟ್ ಇಸ್ ಅ ಪಾರ್ಟ್ ಆಫ್ ದೇರ್ ರೊಟೀನ್. ಕೆಲವ್ರಿಗೆ ಅದು ಹಾಬಿ, ಕೆಲವ್ರಿಗೆ ನಾನು ಹೇಳಿದ್ದು. ಸೊ ನನ್ನ ಹೆಂಡತಿ ಅದರಲ್ಲಿ ಹೊರತಾಗಿಲ್ಲ, ಅವಳಿಗೂ ಅದು ಹಾಬಿ. ಏನು ಇಷ್ಟು ದಿನ ಜಗಳನೇ ಆಡಿಲ್ಲಲ್ಲ ಅಂತ ಇನ್ನೊಂದು ಆಡ್ತಾಳೆ ಅವಳು, ಏಕೆಂದರೆ ಅದು ಅವಳು ರೊಟೀನ್. ಆ್ಯಂಡ್ ಅದನ್ನು ಅವಳು ಶಿ ಇಸ್ ಪ್ರಾಕ್ಟೀಸ್ ಸೋ ವೆಲ್, ಶಿ ಇಸ್ ವೆಲ್ ವರ್ಸ್ಡ್. ರೀಸೆಂಟ್ಲಿ ಶಿ ಗಾಟ್ ಡಾಕ್ಟ್ರೇಟ್ ಜಗಳ ಆಡೋದ್ರಲ್ಲಿ. ಡಾಕ್ಟರ್ ಯಶಸ್ವಿನಿ ಅಂತ ಬಂದಿದೆ ಅವಳಿಗೆ. ಸೊ ನಾನು ಹೇಳೋದು ಇದೆಲ್ಲ ಇರಬೇಕು. ಆಮೇಲೆ ನನಗೆ ಖುಷಿ ಅದು, ಏನು ಜಗಳ ಆಗುತ್ತೆ, ಮಾತು ಬಿಡ್ತೀವಿ, ಇವೆಲ್ಲ ಆಗುತ್ತೆ. ಆ ಮಾತು ಬಿಟ್ಟಾದ್ಮೇಲೆ ಅದು ಇನ್ನೊಂದು ಬ್ಯೂಟಿಫುಲ್ ಸೆಷನ್ ಇರುತ್ತೆ. ಅದು ಹೆಂಗೆ ಅಂದರೆ, ಅವಳಿಗೂ ಸಾರಿ ಕೇಳಬೇಕು ಅಂತಿರುತ್ತೆ, ನನಗೂ ಏನು ಮಾತಾಡ್ತಾ ಇಲ್ವಲ್ಲ ನಾವು ಅಂತಿರುತ್ತೆ. ಒಂದೇ ಮನೇಲಿ ಇರ್ತೀವಿ, ಒಟ್ಟಿಗೆ ಟಿ ವಿ ನೋಡ್ತಾ ಇರ್ತೀವಿ, ಒಟ್ಟಿಗೆ ಊಟ ಮಾಡ್ತಾ ಇರ್ತೀವಿ, ಮಕ್ಕ ನೋಡ್ಕೊತಾರಲ್ಲ, ಮಾತಾಡ್ತಾರಲ್ಲ. ಅದನ್ನೇ ಬೆಳೆಸ್ಕೊಂಡು ಹೋದರೆ ಸಂಬಂಧ ದೂರ ಆಗೋಗುತ್ತೆ. ಬಟ್ ಆ ಒಂದು ಆ್ಯಕ್ಚುಲಿ ನಾನು ಹೇಳೋದು ಆವಾಗವಾಗ, ಟು ಹ್ಯಾವ್ ಅ ಹೆಲ್ದಿ ಫ್ಯಾಮಿಲಿ ಲೈಫ್, ಪ್ಲೀಸ್ ಫೈಟ್. ಆ ಫೈಟ್ ಮಾಡಿ ಇರುತ್ತಲ್ಲ, ಸೈಲೆನ್ಸ್ ಇರುತ್ತಲ್ಲ, ಮ್ಯಾಕ್ಸಿಮಮ್ ಒಂದು 1-2 hours 3 hours ಸೈಲೆನ್ಸ್ ಇದೆಯಲ್ಲ, ಅದು ಕೊಂದುಬಿಡುತ್ತೆ ಒಂಥರ. ಏಕೆಂದರೆ ಗಂಡ ಹೆಂಡತಿ ಅಂದಮೇಲೆ ಅದು ರಿಲೇಷನ್ಶಿಪ್ಪೇ ತೊಗೊಳ್ಳಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತಲೇ ಇಟ್ಕೊಂಡು ಆ ಒಟ್ಟಿಗೆ ಕೂತ್ಕೊಂಡು ಹಿಂಗೆ ತಬ್ಕೊಂಡು ಟಿ ವಿ ನೋಡ್ಕೊಂಡು ಹಂಗೆಲ್ಲ ಮಾಡ್ಕೊಂಡು ಮಾಡ್ಕೊಂಡಿದ್ರೇ ಜೀವನ. ಅದು ಈ ದೂರ ಕೂತ್ಕೊಂಡು ಯಾವುದೋ ಒಳ್ಳೆ ಶತ್ರುಗಳ ಥರ ಕೂತ್ಬಿಟ್ಟಾಗ ಒಂಥರ ನಮ್ಗೆ ಆಗ್ತಾರಲ್ಲ, ಅಯ್ಯೋ ಅನಿಸ್ತಾ ಇರುತ್ತೆ. ಮತ್ತು ಈಗ ಎಲ್ಲೊಂದು ಅರ್ಜೆಂಟಾಗಿ ನಾನು ಎಲ್ಲೋ ಹೋಗಬೇಕು, ಯಾವುದೋ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ, ನನಗೆ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ, ಜಗಳ ಆಡ್ಬಿಟ್ಟಿದ್ದೀವಿ, ಕರೆಯೋಂಗಿಲ್ಲ, ನಾನು ಯಾಕೆ ಕರಿಬೇಕು ಅಂತ, ಇವೆಲ್ಲ ಬಂದಿರುತ್ತೆ. ಬಟ್ ಅದಾದಮೇಲೆ ಒಂದು ಪ್ಯಾಚಪ್ ಸೆಷನ್ ಅಂತಿದೆ, ಅದು ಬ್ಯೂಟಿಫುಲ್ ಸೆಷನ್. ಅದು ಹೋಗ್ಲಿ ಬಿಡು, ಆಯ್ತು ಬಿಡು. ನಮ್ಮಲ್ಲಿ ಏನಿದೆ ಅಂದರೆ, ಇವಾಗ ಹೊಸಾಗಿ ನಾವು ಇಷ್ಟು ದಿನ ಸ್ವಲ್ಪ ಕ್ಯಾರಿ ಮಾಡ್ತಾಯಿದ್ವಿ, ಈಗ ಹೊಸ ರೂಲ್ಸ್ ಹಾಕ್ಕೊಂಡಿದ್ದೀವಿ. ಎಂಥದ್ದೇ ಜಗಳ ಆಗಿದ್ರು ನೆಕ್ಸ್ಟ್ ಡೇ ಅದು ಕ್ಯಾರಿ ಆಗಬಾರ್ದು ಅಂತ. ನಾನು ಹೇಳೋದು ಅದಕ್ಕೆ, ಈ ನಮ್ಮ ಹಿರಿಕರು ಎಷ್ಟು ಚೆನ್ನಾಗಿ ಎಲ್ಲ ಗಾದೆಗಳನ್ನೂ ಮಾಡಿಟ್ಟ್ಯಾರೆ, ಉಂಡು ಮಲ್ಗೋ ತನಕ ಅಂತ. ಏನು ಉಂಡು ಮಲಗಬೇಕು ಅಂತ ಕೆಲವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ಅದು ಬಿಟ್ಟರೆ ನಿಜವಾಗ್ಲೂ ಎಷ್ಟು ಸತ್ಯ ಅಂದರೆ, ನಮ್ಮ ಮಲ್ಗೋ ಹೊತ್ತಿಗೆ ಅದು ಇಬ್ಬರು ಹಿಂಗೆ ಅಂದ್ಬಿಡ್ತೀವಿ. ಈ ಸಣ್ಣ ಮಕ್ಕಳ ಥರ ಆಡ್ತಾ ಇರ್ತೀವಿ ನಾವು, ಎಲ್ಲರೂ ಹಂಗೆ ಇದ್ರೆ ಚಂದ. ನಾವು ಸೇ ಅಂತೀವಿ, ಟೂ ಅಂತೀವಿ, ಆಯಿತು ಸೇ ಪ್ಯಾಚಪ್ ಅಂತ ಹೇಳ್ಕೊಂಬಿಡ್ತೀವಿ, ಇಬ್ಬರು ಹೇಳ್ಕೊಂಡು ಮಲ್ಕೊಂಬಿಡ್ತೀವಿ. ಇಲ್ಲ ಎದ್ದ ಮೇಲೆ ಅದು ಪ್ಯಾಚಪ್ ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲವು ಸಲ ಅದು ಅದು ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತದೆ. ಇಷ್ಟು ಪ್ರಮಾಣದಲ್ಲಿ ಜಗಳ ಆದರೆ ಬೇಗ ಪ್ಯಾಚಪ್, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಾದರೆ ಸ್ವಲ್ಪ ಲೇಟ್ ಪ್ಯಾಚಪ್, ಒಟ್ಟಲ್ಲಿ ಪ್ಯಾಚಪ್ ಆಗಿಬಿಡ್ತೀವಿ. ಆಮೇಲೆ ಸಾಲ್ವ್ ಮಾಡ್ಕೊಳ್ದಿರೋಂಥ ಸಮಸ್ಯೆ ಇರೋಕ್ಕೆ ಸಾಧ್ಯನೇ ಇಲ್ಲ.